सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಕೂತ್ಕೊಂಡಿರುವಂತಹ ರಾಹುವಿನಿಂದಾಗಿ ಒಂದಷ್ಟು ಸಮಸ್ಯೆಗಳು ಈಗಾಗಲೇ ಆಗಿದೆ. ಅದರಲ್ಲೂ ಕೂಡ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಅಷ್ಟಮದಲ್ಲಿ ಕುಜ ರಾಹು ಈ ಎರಡು ಗ್ರಹಗಳು ಇದ್ದಿದ್ರಿಂದ ಒಂದಷ್ಟು ಸಮಸ್ಯೆಗಳು, ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಟೆನ್ಷನ್, ನಿಮಗೆ ಏನೋ ಪದೇ ಪದೇ ಸಮಸ್ಯೆ ಆಗ್ತದೆ, ಭವಿಷ್ಯದ ಬಗ್ಗೆ ಆತಂಕ, ಭಯ, ಈ ತರದೆಲ್ಲ ಒಂದಿಷ್ಟು ಸಮಸ್ಯೆಗಳಾಯ್ತು. ಯಾಕಂದ್ರೆ ಕುಜರಾಹು ಕಾಂಬಿನೇಷನ್ ಅಂದ್ರೇನೆ ಒಂಥರ ಭಯ ಹುಟ್ಟಿಸುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಕುಜ ಅಂತಂದ್ರೆ ಧೈರ್ಯ, ಆದ್ರೆ ರಾಹು ಸೇರ್ಕೊಂಡ್ಬಿಟ್ರೆ ಭಯ, ಏನಾಗ್ಬಿಡುತ್ತೋ ಅನ್ನೋ ಭಯ. ಹಾಗಾಗಿ ಬಟ್ ಈ ತಿಂಗಳಲ್ಲಿ ನಿಮಗೆ ಆ ಎಲ್ಲದರಿಂದ ಒಂದ್ ಸ್ವಲ್ಪ ಮುಕ್ತಿ ಸಿಗುತ್ತೆ ತಕ್ಕ ಮಟ್ಟಿಗೆ. ಅಂದ್ರೆ ಪದೇ ಪದೇ ಸಡನ್ ಆಗಿ ಆಗ್ತಾ ಇರುವಂತಹ ಆಕಸ್ಮಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಆ ಥರದ್ದೇನು ಸಮಸ್ಯೆಗಳಾಗೋದಿಲ್ಲ. ಯಾಕಂದ್ರೆ ಈ ತಿಂಗಳಲ್ಲಿ ಕುಜನು ಮೀನರಾಶಿಗೆ ಪ್ರವೇಶ ಮಾಡಿರ್ತಾನೆ. ಮೀನರಾಶಿ ಗುರುವಿನ ರಾಶಿ ಆಗಿರೋದ್ರಿಂದ ಅಲ್ಲಿ ಅವನು ಹೆಚ್ಚು ಅಶುಭ ಫಲವನ್ನ ಕೊಡೋದಿಲ್ಲ. ಆದ್ರೆ ಮೀನರಾಶಿಯಲ್ಲಿ ಕುಜನ ಜೊತೆ ಶನಿಗ್ರಹ ಇರ್ತಾನೆ, ಅದು ಸ್ವಲ್ಪ ಅಶುಭ ಫಲ. ಯಾವ ವಿಚಾರದಲ್ಲಿ ನೋಡಿ, ಶನಿ ನಿಮ್ಗೆ ಸಪ್ತಮಾಧಿಪತಿ. ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ವಾದ ವಿವಾದಗಳು, ಮನಸ್ತಾಪಗಳಾಗಬಹುದು. ಯಾಕಂದ್ರೆ ಇಲ್ಲಿ ಬುಧ ಕೂಡ ನೀಚನಾಗಿ 9ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಬುಧ ದುಸ್ಥಾನಾಧಿಪತಿ. ಹಾಗಾಗಿ ಸ್ವಲ್ಪ ನಿಮ್ಮ ಸಂಗಾತಿಯ ಜೊತೆ ಏನೋ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು, ಜಗಳಗಳಾಗಬಹುದು, ಮನಸ್ತಾಪಗಳಾಗಬಹುದು. ಏನು ಇಲ್ಲ, ಚೆನ್ನಾಗಿದ್ದೀರಾ ಅಂತಂದ್ರೆ ಇದೇನು ಅನ್ವಯ ಆಗಲ್ಲ. ಆದ್ರೆ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ತುಂಬಾ ಮನಸ್ತಾಪಗಳಿದೆ, ಬೇಸರಗಳಿದೆ. ನಿಮ್ಮ ಸಂಗಾತಿಯ ನಡವಳಿಕೆಯಿಂದ ತುಂಬಾ ನೀವು ಬೇಜಾರಾಗ್ಬಿಟ್ಟಿದ್ದೀರಾ. ಈ ತರದೆಲ್ಲ ಸಮಸ್ಯೆಗಳಿದ್ರೆ ನಿಮ್ಮ ಬೇಸರಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ತಿಂಗಳು. ಅದು ಅಲ್ಲದೆ ನಿಮ್ಗೆ ತುಂಬಾ ಕೋಪ ಬೇರೆ ಬರುತ್ತೆ. ಯಾಕಂದ್ರೆ ಶನಿ ಮತ್ತೆ ರವಿ ಕುಜ ಎಲ್ಲ ಒಂದೇ ಮನೇಲಿ ಇರೋದ್ರಿಂದ ತುಂಬಾ ಕೋಪ ಬರುತ್ತೆ. ಕೆಲವ್ರ ಬಗ್ಗೆ ತುಂಬಾ ಅಸಮಾಧಾನ ಉಂಟಾಗತ್ತೆ. ಹೀಗೆಲ್ಲ ಇರುತ್ತೆ. ಸ್ವಲ್ಪ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಕಂಪ್ಲೀಟ್ ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಉಂಟಾಗುತ್ತೆ. ಯಾಕಂದ್ರೆ ಇಲ್ಲಿ ರವಿ ಶನಿ ಕುಜ ಇವರೆಲ್ಲ ಸೇರಿದಾಗ BP ವೇರಿಯೇಷನ್ ಆಗುತ್ತೆ. ನಿಮ್ಗೆ ಏನಾದ್ರೂ BP ಇದೆ ಅಥವಾ ಲೋ BP ಇದೆ ಅಂತಂದ್ರೆ ಸ್ವಲ್ಪ ಅದರ ಉಲ್ಬಣತೆ ಹೆಚ್ಚಾಗತ್ತೆ. ಬೆನ್ನು ನೋವಿನ ಸಮಸ್ಯೆ, ಹೃದಯ ವ್ಯಾಧಿಯಿಂದ ನರಳ್ತಾ ಇರುವಂತರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುವ ಸಾಧ್ಯತೆ ಇದೆ. ಶನಿ ಸೂರ್ಯ ಸಂಬಂಧ 9ನೇ ಮನೆಯಲ್ಲಿ ಶನಿ ಮತ್ತು ರವಿ ಒಂದೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಪಿತೃವಿನ ವಿಚಾರದಲ್ಲಿ, ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು, ಅಥವಾ ತಂದೆಯ ವಿಚಾರದಲ್ಲಿ ಏನೋ ಸಮಸ್ಯೆ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಕಿರಿಕಿರಿ ಉಂಟಾಗುವಂತ ಸಾಧ್ಯತೆ. ನಿಮ್ಮ ಭ್ರಾತೃಗಳಿಂದ, ನಿಮ್ಮ ಸಹೋದರ ಅಥವಾ ಸಹೋದರಿ ಇವರುಗಳಿಂದ ನಿಮ್ಮ ಆಸ್ತಿಯ ವಿಚಾರದಲ್ಲಿ ತೊಂದರೆಗಳು ಅಥವಾ ವ್ಯಾಜ್ಯಗಳು ಇತ್ತು ಅಂದ್ರೆ ಅದು ಇನ್ನೂ ಜಾಸ್ತಿ ಆಗುವ ಸಮಸ್ಯೆ, ಜಗಳಕ್ಕೂ ಹೋಗಬಹುದು. ಇದು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಏಪ್ರಿಲ್ 14ನೇ ತಾರೀಕುವರೆಗೂ ಇದು ತೀವ್ರವಾಗಿರುತ್ತೆ. 15ನೇ ತಾರೀಕಿಗೆ ರವಿಯು ದಶಮಕ್ಕೆ ಬಂದ್ಮೇಲೆ ಅದರ ತೀವ್ರತೆ ಕಮ್ಮಿ ಆಗತ್ತೆ. ಕಂಪ್ಲೀಟ್ ಕ್ಲಿಯರ್ ಆಗತ್ತೆ ಅಂತಲ್ಲ, ತೀವ್ರತೆ ಕಮ್ಮಿ ಆಗತ್ತೆ. ಆದ್ರೂ ಕೂಡ ಒಂದು ಮನಸ್ಸಿನಲ್ಲಿ ದ್ವೇಷ, ಅಸಮಾಧಾನ, ಬೇಸರ ಕೆಲವರ ಬಗ್ಗೆ ಇದೆಲ್ಲ ಇರುತ್ತೆ. ಬಂಧುಗಳಿಂದ, ನಿಮ್ಮ ಮಿತ್ರರು ಅಥವಾ ಅಕ್ಕಪಕ್ಕದವರು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಮ ಮನಸ್ಸಿಗೆ ಬೇಸರಗಳು ಉಂಟಾಗುತ್ತೆ. ಅವರ ನಡವಳಿಕೆ ತುಂಬಾ ಡಿಫರೆಂಟ್ ಅಂತ ಅನಿಸುತ್ತೆ. ನೋಡಿ, ತೃತೀಯ ಭಾವಾಧಿಪತಿ ಅಂದ್ರೆ ಮಿತ್ರರು, ನೆರೆಹೊರೆಯವರು, ಸಹೋದ್ಯೋಗಿಗಳು, ಸಂಬಂಧಿಕರು ಇವರೆಲ್ಲರಿಂದನೂ ಆಗತ್ತಂತಲ್ಲ, ಇವರಲ್ಲಿ ಯಾರಿಂದಾದ್ರೂ ಆಗತ್ತೆ. ಆ ಅಧಿಪತಿ ನೀಚನಾದಾಗ ಅವರ ನಡವಳಿಕೆ ಹಾಗಿರುತ್ತೆ. ಅವರಲ್ಲದೆ ಇರುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಈ ತರ ಒಂದಿಷ್ಟು ಅಶುಭ ಫಲಗಳು ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೆಲಸ ಅಂತ ಬಂದಾಗ, ಕೆಲಸ ಕಾರ್ಯಗಳ ವಿಷಯ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ
ಲಾಭಾಧಿಪತಿ ಶುಕ್ರ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ದಶಮದಲ್ಲಿ ಸಂಚಾರ ಮಾಡ್ತಾ ಚತುರ್ಥ ಭಾವವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ, ವ್ಯಾಪಾರದಲ್ಲಿ ಲಾಭ ಅಂತೂ ಇದ್ದೇ ಇರುತ್ತೆ. ಇನ್ನು ಮಾತಿನಿಂದ ತುಂಬಾ ಸಮಸ್ಯೆಗಳಾಗತ್ತೆ. ಆದಷ್ಟು 14ನೇ ತಾರೀಕುವರೆಗೂ ಮಾತು ಕಮ್ಮಿ ಆಡಿದ್ರೆ ಒಳ್ಳೇದು. ಯಾರ ಹತ್ರನೂ ಮಾತಿಗೆ ಹೋಗ್ಬೇಡಿ, ಯಾರ ವಿಷಯನೂ ಮಾತಾಡ್ಬೇಡಿ. ಮೂರನೆಯವರು ಅಂದ್ರೆ ಯಾರೋ ಮಾತಾಡ್ತಾ ಇದ್ದಾಗ ಅಲ್ಲಿ ಹೋಗ್ಬೇಡಿ. ಮೂರನೆಯವರ ವಿಚಾರವನ್ನ ಮಾತಾಡ್ಬೇಡಿ. ಈಗ ನೀವು ಮತ್ತೆ ಒಬ್ಬ ವ್ಯಕ್ತಿ ಕುತ್ಕೊಂಡು ಮಾತಾಡ್ತಿದ್ರ, ಅವ್ರದ್ದೇನಿದೆ ಅಷ್ಟೇ ಕೇಳಿ, ನಿಮ್ದೇನ್ ಹೇಳ್ಬೇಕು ಹೇಳಿ. ಇನ್ನೊಬ್ಬ ವ್ಯಕ್ತಿಯ ವಿಚಾರ ಮಾತಾಡ್ಬೇಡಿ. ಇದರಿಂದ ತುಂಬಾ ಪ್ರಾಬ್ಲಮ್ಗಳಾಗತ್ತೆ. 15ನೇ ತಾರೀಕಿನ ನಂತರ ನಿಮಗೆ ವಾಗ್ದೋಷ ಕಮ್ಮಿ ಆಗುತ್ತೆ. ಅಂದ್ರೆ ಮಾತಿನಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿದ್ಬಿಡಿ. ಯಾಕೆಂದ್ರೆ 15ನೇ ತಾರೀಕಿಗೆ ರವಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ, ನಿಮ್ಮ ವಾಕ್ಸ್ಥಾನಾಧಿಪತಿ. ಮತ್ತೆ ಈ 15ನೇ ತಾರೀಕು ಒಳಗಡೆ ಯಾರಿಗೂ ಮಾತು ಕೊಡೋದು, ಒಪ್ಪಂದಗಳು ಮಾಡ್ಕೊಳ್ಳೋದು ಏನು ಮಾಡಕ್ ಹೋಗ್ಬೇಡಿ. ಇನ್ನು ಕೆಲಸ ಅಂತ ಬಂದಾಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ, ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಆದ್ರೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ. ವಿಶೇಷತೆ ಅಂತಾನು ಏನು ಇರೋದಿಲ್ಲ, ಏನು ಬಹಳ ಶುಭ ಆಗುವಂತದ್ದೇನು ಇಲ್ಲ. ಬಟ್ ಈ 15ನೇ ತಾರೀಕಿಗೆ ಸೂರ್ಯಗ್ರಹ ದಶಮ ಸ್ಥಾನಕ್ಕೆ ಬಂದ ಮೇಲೆ ನಿಮ್ಮ ಕೆಲಸದಲ್ಲಿ ವಿಶೇಷತೆ ಖಂಡಿತ ಬರುತ್ತೆ. ಏನೋ ಒಂದು ಅನುಕೂಲ, ಪ್ರಮೋಷನ್ ಆಗಬಹುದು ಅಥವಾ ಪ್ರಮೋಷನ್ ಆಗುವ ಸೂಚನೆಗಳು ಕಂಡು ಬರಬಹುದು. ಯಾಕೆಂದ್ರೆ ರವಿ ನಿಮಗೆ ಧನಾಧಿಪತಿ ಆಗ್ತಾನೆ, ನಿಮ್ಮ ರಾಷ್ಟ್ರಾಧಿಪತಿಗೆ ಮಿತ್ರನಾಗ್ತಾನೆ, ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. 15ನೇ ತಾರೀಕಿನ ನಂತರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆಗಳು. ಅಲ್ಲಿವರೆಗೂ ಏನು ಬದಲಾವಣೆ ಇಲ್ಲ. ಈಗ ಏನಾದ್ರೂ ಕಿರಿಕಿರಿ ಇದ್ರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ 15ನೇ ತಾರೀಕು ನಂತರ ನಿಮ್ಮ ಒಂದು ಕೆಲಸದಲ್ಲಿ ಸ್ಯಾಲರಿ ಜಾಸ್ತಿ ಆಗ್ಬೋದು ಅಥವಾ ಪ್ರಮೋಷನ್ ಆಗ್ಬಹುದು. ಈ ತರ ಇದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅನ್ವಯ ಆಗತ್ತೆ, ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೂ ಕೂಡ ಅನ್ವಯ ಆಗತ್ತೆ. ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಶನಿಯು ಕುಜನೊಟ್ಟಿಗೆ ಸ್ಥಿತನಾಗಿರೋದ್ರಿಂದ ತುಂಬಾ ಕಾಲು ನೋವಿನ ಸಮಸ್ಯೆ ಇದೆ ಅನ್ನುವಂಥವ್ರಿಗೆ ಆಪರೇಷನ್ ವರೆಗೂ ಹೋಗುವಂತ ಸಾಧ್ಯತೆ, ಅಥವಾ ನಿಮ್ಮ ಕಾಲು ನೋವಿನ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಮತ್ತೆ ಕಫ ಜಾಸ್ತಿ ಆಗೋದು, ಉಸಿರಾಟಕ್ಕೆ ಸಮಸ್ಯೆ ಆಗೋದು, ಅಲರ್ಜಿ ಸಮಸ್ಯೆ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆ. ಏನೋ ದೈವ ಕಾರ್ಯಗಳು, ಧರ್ಮ ಕಾರ್ಯಗಳು ಮಾಡ್ಬೇಕು ಅಂತ ಹೋದಾಗ ಸ್ವಲ್ಪ ಅಡೆತಡೆಗಳಾಗತ್ತೆ ಈ ತಿಂಗಳಲ್ಲಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೋತೀರಾ, ಹೋಗಕ್ಕಾಗಲ್ಲ, ಸ್ವಲ್ಪ ಅಡೆತಡೆಗಳಾಗ್ತಾ ಇರುತ್ತೆ. ಆದ್ರೆ ಸೂರ್ಯನು ಉಚ್ಚ ಕ್ಷೇತ್ರಕ್ಕೆ ಬಂದ್ಮೇಲೆ 15ನೇ ತಾರೀಕು ಮೇಲೆ ಸ್ವಲ್ಪ ಇಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಕುಟುಂಬದಲ್ಲಿ ನೀವು ಈ ತರದ್ದೇನಾದ್ರೂ ಪೂಜೆ ಇತ್ಯಾದಿಗಳು ಮಾಡೋದಕ್ಕೆ ಏನು ತೊಂದರೆಗಳಾಗ್ತಾ ಇತ್ತು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ ಭಾಗ್ಯದಲ್ಲಿರ್ತಾನೆ, ಬಟ್ ಶನಿ ಜೊತೆ ಕುತ್ಕೊಂಡಿರ್ತಾನೆ. ವಿದ್ಯಾಭ್ಯಾಸದ ವಿಷಯ ಅಂತ ಬಂದಾಗ ತೊಂದರೆ ಅಂತ ಏನು ಇಲ್ಲ, ಆದ್ರೆ ಸೋಮಾರಿತನ ಜಾಸ್ತಿ ಆಗತ್ತೆ. ಯಾಕಂದ್ರೆ ಶನಿ ಸೋಮಾರಿತನವನ್ನ ಕೊಡ್ತಾನೆ. ಶನಿ ಶಿಸ್ತನ್ನೂ ಕೊಡ್ತಾನೆ, ಸೋಮಾರಿತನವನ್ನ ಕೊಡ್ತಾನೆ, ಎರಡನ್ನೂ ಕೊಡ್ತಾನೆ. ಅವನು ಯಾವ ಗ್ರಹದ ಜೊತೆ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್. ಇನ್ನು ಬುಧ ಗ್ರಹ ಬುದ್ಧಿ, ನೆನಪಿನ ಶಕ್ತಿಯನ್ನ ಕೊಡುವ ಗ್ರಹ. ಇವನು ಹೋಗಿ ನೀಚ ಸ್ಥಾನದಲ್ಲಿ ಕೂತ್ಕೊಂಡು ಮಂಗಳನ ಜೊತೆಲಿರೋದ್ರಿಂದ ಎಷ್ಟು ಓದಿದ್ರು ಕೂಡ ಮರ್ತ ಹೋಗ್ತಾ ಇದೆ. ಈ ಪ್ರಾಬ್ಲಮ್ ಆಗುತ್ತೆ. ಮರೆವು, ಕೆಲವ್ರು ನೋಡಿ ಅವರು ಮರೆವು ಅನ್ನೋದು ಯಾವಾಗ್ಲೂ ಇರುತ್ತೆ, ಅದು ಬಿಡಿ, ಅದು ಜಾತಕಕ್ಕೆ ಸಂಬಂಧಪಟ್ಟಿದ್ದು. ಕೆಲವರಿಗೆ ಕೆಲವು ಸಂದರ್ಭಗಳಲ್ಲಿ ಬೇಗ ಮರ್ತ ಹೋಗುತ್ತೆ, ಬಟ್ ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತಾರೆ. ಅದೊಂದು ಟೈಮ್. ಈ ಬುಧ ಮತ್ತು ಮಂಗಳನ ಕಾಂಬಿನೇಷನ್ ಬಂದ್ರೆ, ಬುಧ ವೀಕ್ ಆದ್ರೆ ಬೇಗ ಮರ್ತೋಗ್ತಾ ಇರುತ್ತೆ. ಮತ್ತೆ ಕೆಲವೊಂದು ಅರ್ಥ ಆಗೋದಿಲ್ಲ, ಬೇರೆಯವರು ಏನು ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ರೀತಿ ಒಂದಿಷ್ಟು ಶುಭ ಫಲಗಳಾಗುತ್ತೆ. ಕೆಲವು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಏನು ಅಂಥ ಶುಭ ಫಲ ಪಡೆಯುವಂತಹ ಸಮಯ ಅಲ್ಲದೆ ಇರೋದ್ರಿಂದ ಕೆಲವು ಪರಿಹಾರಗಳನ್ನ ಅಗತ್ಯವಾಗಿ ಮಾಡ್ಕೋಬೇಕು. ಶುಕ್ರ ಮಾತ್ರ ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಸಮಸ್ಯೆ ಬಂದ್ರು, ಎಷ್ಟೇ ಅಡೆತಡೆಗಳಿದ್ರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋ ಹಾಗೆ. ಬಟ್ 15ನೇ ತಾರೀಕು ಮೇಲೆ ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಆದ್ರೆ 15ನೇ ತಾರೀಕುವರೆಗೂ ಮಾತಿನ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಕುಟುಂಬದವರ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಪರಿಹಾರ ಏನ್ ಮಾಡ್ಬೇಕು? ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಎಳ್ಳು ದಾನ, ಪ್ರತಿ ಸೋಮವಾರ ಅಕ್ಕಿ ಮತ್ತು ತೊಗರಿ ಬೇಳೆ ಹಾಗೂ ಕಡಲೆಬೇಳೆ, ಈ 3 ಧಾನ್ಯಗಳನ್ನ ಕೊಡಿ. ಈ 3 ಧಾನ್ಯಗಳನ್ನು ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು, 1/4 kg ಮೇಲೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಹಾಗೆ ಪ್ರತಿದಿನ ನೀವು ತಪ್ಪದೆ ಗುರು ಪಾದುಕ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಶಿವನ ಮಂತ್ರಗಳನ್ನ ಹೆಚ್ಚಾಗಿ ಹೇಳ್ಕೊಳ್ಳಿ ಅಥವಾ ಜಪ ಮಾಡಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.